ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಭೀಕರ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ ನಮಗೆ. ಏನು ಅಂತಕ್ಕಂಥ ಮಾಹಿತಿಗಳು ತನಿಖಾ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥದ್ದು. ದೆಹಲಿಯ ಕೆಂಪುಕೋಟೆ ಬಳಿ ಆತ್ಮಾಹುತಿ ಬಾಂಬ್ ದಾಳಿ. ಜೈಷೆ ಮೊಹಮ್ಮದ್ ಜೊತೆ ಗುರುತಿಸಿಕೊಂಡಿದ್ದ ಈ ಉಮರ್, ಡಾಕ್ಟರ್ ಉಮರ್, ಫರೀದಾಬಾದ್ನ ಅಲ್ ಫಲಾ ವಿವಿ ವೈದ್ಯ ಉಮರ್, ಈತ ವೃತ್ತಿಯಲ್ಲಿ ವೈದ್ಯ. ಸ್ಫೋಟದ ವೇಳೆ ಕಾರ್ನಲ್ಲಿ ಒಬ್ಬನೇ ಇದ್ದ ಈತ ಅಂತ ಕೂಡ ಗೊತ್ತಾಗಿದೆ. ಸ್ಫೋಟದ ವೇಳೆ ನಿನ್ನೆ ಫರೀದಾಬಾದ್ನಲ್ಲಿ 2800 kg ಸ್ಫೋಟಕ ವಶಪಡಿಸಿಕೊಳ್ಳಲಾಗಿತ್ತು. ಈ ಬೆನ್ನಲ್ಲೇ ಸೇಡಿಗೆ ಬಿದ್ದಿದ್ದ ಡಾಕ್ಟರ್ ಉಮರ್, ಈತನ ಆತ್ಮೀಯರನ್ನ ಬಂಧಿಸಲಾಗಿತ್ತು, ಡಾಕ್ಟರ್ ಆದಿಲ್ ಅಂತ. ಇದೆಲ್ಲದರಿಂದ ಸಿಟ್ಟಿಗೆದ್ದ ಡಾಕ್ಟರ್ ಉಮರ್ ಕಾರಿಗೆ ಸ್ಫೋಟಕಗಳನ್ನು ತುಂಬಿಕೊಂಡು ಬಂದು ಈತ ಆತ್ಮಾಹುತಿ ದಾಳಿಯನ್ನು ನಡೆಸಿದ್ದಾನೆ ಅನ್ನುವಂತಹ ಒಂದು ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಆ ಕಾರಲ್ಲಿ ಈತ ಒಬ್ಬನೇ ಇದ್ದ ಡಾಕ್ಟರ್ ಉಮರ್, ಬೇರೆ ಯಾರೂ ಇರಲಿಲ್ಲ. ನಾನು ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ, ಆತ್ಮಾಹುತಿ ಕಾರುಗಳಲ್ಲಿ ಒಬ್ಬೊಬ್ಬರೇ ಇರ್ತಾರೆ ಸಾಮಾನ್ಯ, ಯಾಕೆಂದರೆ ಸಾಯ್ತಾರಲ್ಲ, 2-3 ಜನ ಯಾಕೆ ಬಂದು ಸಾಯಬೇಕು, ಒಬ್ಬರೇ ಸಾಯೋದು. ಡಾಕ್ಟರ್ ಉಮರ್ ಇದೇ ಹಠಕ್ಕೆ ಬಿದ್ದಿದ್ದ. ಕಾಶ್ಮೀರದಲ್ಲಿ ಡಾಕ್ಟರ್ ಆದಿಲ್ ಅಂತಕ್ಕಂಥ ಈತನ ಸ್ನೇಹಿತನನ್ನು ಅರೆಸ್ಟ್ ಮಾಡ್ತಾರೆ. ಇವರೆಲ್ಲ ಜೈಷೆ ಮೊಹಮ್ಮದ್ ಸಂಘಟನೆ ಜೊತೆ ಗುರುತಿಸ್ಕೋತಾರೆ. ಈತ ವೃತ್ತಿಯಲ್ಲಿ ವೈದ್ಯ, ವಿದ್ಯಾವಂತ, ಆದರೆ ಫಂಡಮೆಂಟಲಿಸ್ಟ್. ಹಾಗಾಗಿ ಇವ್ರ ಪ್ಲ್ಯಾನ್ ನೋಡಿ, 2800 kg ಸ್ಫೋಟಕ ಇವರು ಕಲೆ ಹಾಕಿದರು. ಇವರ ಸಿಂಡಿಕೇಟ್ನ ಲೆಕ್ಕಾಚಾರ ಇದ್ದಿದ್ದು ದೇಶದ ಬೇರೆ ಬೇರೆ ಕಡೆ ವಿಧ್ವಂಸಕ ಕೃತ್ಯಗಳನ್ನು ನಡೆಸಬೇಕು ಅಂತ. ಅದನ್ನು ವಿಫಲಗೊಳಿಸಿದರು. ಹಾಗಾಗಿ ಒಂದು ಸಣ್ಣ ಸೇಡು ತೀರಿಸ್ಕೋಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದು ಆತ ಕೆಂಪುಕೋಟೆ ಬಳಿ ಕಾರನ್ನು ಬ್ಲಾಸ್ಟ್ ಮಾಡಿದ್ದಾನೆ. ಇದು ಆತ್ಮಾಹುತಿ ಬಾಂಬ್ ದಾಳಿ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಈಗಾಗಲೇ ಡಾಕ್ಟರ್ ಉಮರ್ ಅವರ ತಾಯಿ, ಅವರ ಸಹೋದರರನ್ನು ಪುಲ್ವಾಮಾದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಈತನಿಗೆ ಸಂಬಂಧಪಟ್ಟಂತಹ ಮೊಬೈಲ್, ಲ್ಯಾಪ್ಟಾಪ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದರಿಂದ ಒಂದಷ್ಟು ರಹಸ್ಯ ಹೊರ ಬೀಳುತ್ತೆ, ವಿಚಾರಗಳು ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಇಷ್ಟು, ಇಡೀ ಈ ಪ್ರಕರಣದ ಮಾಸ್ಟರ್ ಮೈಂಡೇ ಈತ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಡಾಕ್ಟರ್ ಉಮರ್ ಮೊಹಮ್ಮದ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳನ್ನು ಕಲೆ ಹಾಕಿದ್ದಾರೆ ಅಂತ? ನೋಡಿ, ಉಮರ್ ಮೊಹಮ್ಮದ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಮುಖ್ಯವಾಗಿ ಪುಲ್ವಾಮಾದಲ್ಲಿರುವಂತ ಉಮರ್ನ ತಾಯಿ ಮತ್ತೆ 2 ಸಹೋದರರನ್ನ ಬಂಧಿಸಲಾಗಿರುವಂತದ್ದು, ಅಂದ್ರೆ ವಶಕ್ಕೆ ಪಡೆಯಲಾಗಿದೆ. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೆ ಅವರ ಇಡೀ ಮನೆಯನ್ನ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಅಲ್ಲಿ ಕೆಲವೊಂದಿಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಮೊಬೈಲ್ಗಳು ಮತ್ತೆ ಅವರ ಕುಟುಂಬಸ್ಥರ ಜೊತೆಗೆ ಮೊಬೈಲ್ಗಳು ಮತ್ತೆ ಲ್ಯಾಪ್ಟಾಪ್ಗಳು ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನ ಕೂಡ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಲಾಗಿದೆ. ಮೊಹಮ್ಮದ್ ಉಮರ್ನ ಕಾಲ್ ಲಿಸ್ಟ್ ಕೂಡ ಚೆಕ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಅವ್ರ ಕುಟುಂಬಸ್ಥರ ಜೊತೆಗೂ ಅವರ ಮೊಬೈಲ್ ಫೋನ್ಗಳನ್ನು ಕೂಡ ಟ್ರ್ಯಾಕ್ ಮಾಡುವಂತ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇದ್ದಾವೆ. ಮತ್ತೆ ಈತನ ಹಿನ್ನೆಲೆಯನ್ನು ಕೂಡ ಈಗ ಪರಿಶೀಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಜಮ್ಮು ಕಾಶ್ಮೀರ ಪೊಲೀಸರ ಸಹಕಾರವನ್ನ ಕೂಡ ಈ ಒಂದು ತನಿಖೆಗೆ ಪಡೆಯಲಾಗ್ತಾ ಇರುವಂತದ್ದು. ಪುಲ್ವಾಮಾದಲ್ಲಿ ಉಮರ್ ಹೇಗಿದ್ದ ಮತ್ತೆ ಆತನಿಗೆ ಯಾವೆಲ್ಲ ಲಿಂಕ್ಗಳಿದ್ವು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೆ ಈಗ ಈತ ವೈದ್ಯನಾಗುವ ಮೂಲಕ ಯಾವ ರೀತಿಯಾದಂತಹ ನೆಟ್ವರ್ಕ್ ಅನ್ನ ಬೇರೆ ಬೇರೆ ಕಡೆಗೆ ಎಸ್ಟಾಬ್ಲಿಷ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದ. ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಬಂಧಿತನಾದಂತಹ ವೈದ್ಯ ಆದಿಲ್ ಅಹಮದ್ ಜೊತೆಗೆ ಈತನ ಸಂಪರ್ಕ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಈಗ ಈತನ ಸಹಚರರಿದಾರಲ್ಲ, ವಶಕ್ಕೆ ಪಡೆದಿದ್ದಾರಲ್ಲ, ಅವರ ವಿಚಾರಣೆ ತೀವ್ರ ಮಾಡಬೇಕು. ಆಗ ಇವರ ಸಿಂಡಿಕೇಟ್ ಎಲ್ಲ ಗೊತ್ತಾಗುತ್ತೆ. ಇವರಿಗೆ ಸ್ಫೋಟಕಗಳನ್ನು ಯಾರು ಒದಗಿಸ್ತಾ ಇದ್ರು, ಯಾವ ಉಗ್ರ ಸಂಘಟನೆ ಜೊತೆ ಇವರಿಗೆ ಲಿಂಕ್ ಇತ್ತು, ಎಲ್ಲ ಒಂದೊಂದೇ ಈಗ ಬಯಲಾಗ್ತಾ ಹೋಗುತ್ತೆ ಮಾಹಿತಿಗಳು.